ಕವನ ಕ್ರಾಂತಿಯೋಗಿ ವಿಶ್ವಗುರು ಬಸವಣ್ಣ. ಚಮತ್ಕಾರವಾಯಿತು ಅಕ್ಷಯ ತೃತೀಯದಂದು, ಜನರ ಜೀವನವನ್ನು ಬದಲಾಯಿಸಿದರು ಭೂಮಿಗೆ ಬಂದು. ಬಾಲ್ಯದಲ್ಲಿಯೇ ಲಿಂಗ ತಾರತಮ್ಯದ ವಿರೋಧ ಮಾಡಿದರು, ಜನಿವಾರ ಹಾಕುವುದನ್ನು ನಿರಾಕರಿಸಿದರು. ಬಾಲ್ಯದಲ್ಲಿಯೇ ಮನೆಯನ್ನು ತ್ಯಾಗ ಮಾಡಿದರು, ಕೂಡಲ ಸಂಗಮದಲ್ಲಿ 12 ವರ್ಷ ಕಠಿಣ ಅಧ್ಯಯನ ಮಾಡಿದರು. ದೇವರು ಒಬ್ಬನೇ ಎಂಬ ಘೋಷಣೆ ಮಾಡಿದರು. ಜಾತಿ ರಹಿತ ಹೊಸ ಧರ್ಮದ ಸ್ಥಾಪನೆ ಮಾಡಿದರು. ಜನರೂ ಇಷ್ಟಪಟ್ಟರು ಇವರು ತೋರಿಸಿದ ದಾರಿಯ ಮೇಲೆ ನಡೆಯಲು. ಆ ಪರಮಾತ್ಮನ ಅಪಾರ ಕೃಪೆ ಪಡೆಯಲು ಇವರು ತಿರಸ್ಕರಿಸಿದ್ದರು ಭೋಗ ವಿಲಾಸದ ಜೀವನವನ್ನು. ಎಲ್ಲರಿಗೂ ಅರ್ಥ ಮಾಡಿಸಿದರು ಕಾಯಕವೇ ಕೈಲಾಸ ಎನ್ನುವುದನ್ನು. ಇವರು ವಿಶ್ವದ ಮೊದಲ ಸಂಸತ್ ಸ್ಥಾಪಕ ಎಂಬ ಬಿರುದು ಪಡೆದರು. ವಿಶ್ವದ ಮೊದಲ ಸಂವಿಧಾನ ಜನಕ ನೆನೆಸಿಕೊಂಡರು. ಇವರು ವಿಶ್ವದಲ್ಲಿಯೇ ಮೊದಲ ಬಾರಿ ಮಹಿಳೆಯರಿಗೆ ಸಮಾನ ಅಧಿಕಾರ ನೀಡಿದರು. ಸಮಾಜದಲ್ಲಿರುವ ತಪ್ಪುಗಳನ್ನೆಲ್ಲ ತಿಳಿದರು. ದೀನದಲಿತರ ಹಕ್ಕುಗಳ ರಕ್ಷಕ ಇವರೇ ಮೊದಲ ಸಮಾಜ ಶಿಕ್ಷಕ. 100 ವಚನಗಳನ್ನು ರಚಿಸಿದರು. ಆ ವಚನಗಳಿಂದ ಜನರನ್ನು ಮೆಚ್ಚಿಸಿದರು. ಸಮಾಜದಿಂದ ಹೊರಗುಳಿದ ಜನರ ಮನಸ್ಸು ಪರಿವರ್ತನೆ ಮಾಡಿ ಶರಣರಾಗಿ ಮಾಡಿದರು. ಒಂದು ಉನ್ನತ ಸಮಾಜಕ್ಕೆ ನಾಂದಿ ಹಾಡಿದರು. ತಮ್ಮ ಜೀವನವನ್ನು ತ್ಯಾಗ ಮಾಡಿದರು ಜನರ ಕಲ್ಯಾಣಕ್ಕಾಗಿ. ಇವರೇ ವಿಶ್ವಗುರು ಬಸವಣ್ಣ ಕ್ರಾಂತಿಯೋಗಿ. ಇವರೇ ವಿಶ್ವಗುರು ಬಸವಣ್ಣ ಕ್ರಾಂತಿಯೋಗಿ. ಬರೆದವರು ಕೆ. ಸರಿತಾ.